ನಮಸ್ಕಾರ ಸ್ನೇಹಿತರೆ, ಅನಮ್ ಜ್ಯೋತಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಬಹಳಷ್ಟು ಜನಕ್ಕೆ ಹಣಕಾಸಿಗೆ ಸಂಬಂಧಪಟ್ಟಂಥ ಒಂದು ಸಾಲದ ಸಮಸ್ಯೆ ಆಗಿರಬಹುದು, ಅಥವಾ ನಿಮಗೆ ಬರಬೇಕಾದಂತಹ ಹಣ ಬರ್ತಾ ಇಲ್ಲದೆ ಇರಬಹುದು. ಹಣಕಾಸಿಗೆ ಸಂಬಂಧಪಟ್ಟಾಗೆ ಅಡೆತಡೆಗಳು ಏನಾದರೂ ಉಂಟಾಗ್ತಾ ಇದ್ದರೆ ಶೀಘ್ರವಾಗಿ ಪರಿಹಾರ ಕೊಡುವಂಥ ಈ ಒಂದು ಅದ್ಭುತವಾದಂಥ ಒಂದು ರೆಮಿಡಿಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಬಹಳಷ್ಟು ಜನ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ಅವ್ರಿಗೆ ರಿಸಲ್ಟ್ ಸಿಕ್ಕ ನಂತರದಲ್ಲೇ ನಾನು ಈ ಒಂದು ರೆಮಿಡಿಯನ್ನು ನಿಮಗೂ ಕೂಡ ಉಪಯೋಗಕ್ಕೆ ಬರಲಿ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ನಂಬಿಕೆ ಇಟ್ಟು ನಾವು ಹೇಳಿದಂಥ ರೀತಿಯಲ್ಲಿ ಇದನ್ನು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ಕೂಡ ನಿಮಗೆ ಪರಿಹಾರ ಅನ್ನೋದು ಸಿಕ್ಕೇ ಸಿಗುತ್ತೆ. ಆದರೆ ಇದರಲ್ಲಿ ಶ್ರದ್ಧೆ ಹಾಗೂ ನಂಬಿಕೆ ಅನ್ನೋದು ಬಹಳ ಮುಖ್ಯ. ಈ ಒಂದು ಪರಿಹಾರ ಏನಿದೆ ತುಂಬಾ ಸರಳವಾಗಿದೆ. ನೀವು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬಾ ಸರಳವಾಗಿ ಮಾಡಬೇಕಾಗಿರುವಂಥದ್ದು. ಇದನ್ನು ಮಾಡಲಿಕ್ಕೆ ಬೇಕಾಗಿರುವಂಥದ್ದು ಸಕ್ಕರೆ, ಒಂದು 2 ಚಮಚದಷ್ಟು ಸಕ್ಕರೆ, ಹಾಗೆ 7 ಲವಂಗ, ಹಾಗೆ 7 ಕಾಯಿನ್. ಅದು 1 ರೂಪಾಯಿ ಕಾಯಿನ್ ಆದರೂ ಆಗಿರಬಹುದು, 2 ರೂಪಾಯಿ ಕಾಯಿನ್ ಆದರೂ ಆಗಿರ್ಬೋದು. ಇದಿಷ್ಟೇ ನಿಮಗೆ ಈ ಒಂದು ಪರಿಹಾರವನ್ನು ಮಾಡಲಿಕ್ಕೆ ಬೇಕಾಗಿರುವಂಥ ಒಂದು ಸಾಮಗ್ರಿಗಳು. ಎಲ್ಲ ಕೂಡ ನಿಮ್ಮ ಮನೆಯಲ್ಲಿ ಸಿಗೋವಂಥದ್ದೇ. ಯಾವುದು ಕೂಡ ನೀವು ಹಣ ಕೊಟ್ಟು ತರಬೇಕಾಗಿಲ್ಲ. ಎಲ್ಲ ಮನೆಯಲ್ಲಿ ಸಿಗೋವಂಥ ಒಂದು ಸಾಮಗ್ರಿಗಳಿಂದನೇ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಯಾವ ದಿವಸ ಮಾಡಬೇಕು, ಹಾಗೆ ಎಷ್ಟು ದಿವಸ ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಪರಿಹಾರವನ್ನು 21 ದಿನಗಳ ಕಾಲ ಮಾಡಬೇಕಾಗತ್ತೆ. ಇನ್ನು ಇದನ್ನು ನೀವು ಯಾವುದಾದ್ರೂ ಒಂದು ಶುಕ್ರವಾರದ ದಿವಸ ಇದನ್ನು ಪ್ರಾರಂಭ ಮಾಡಬೇಕು. ಏನು ಮಾಡಬೇಕಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಶುಕ್ರವಾರ ಇದನ್ನು ಶುರು ಮಾಡಿ. ಆ ದಿವಸ ಬೆಳಗ್ಗೆ ಒಂದು ಲಕ್ಷ್ಮೀ ದೇವಿಯ ಫೋಟೋವನ್ನು ಇಟ್ಕೊಳ್ಬೇಕು. ಆ ಫೋಟೋ ಅಥವಾ ಫೋಟೋ ಇಲ್ಲ ಅಂತ ಹೇಳಿದ್ರೆ ವಿಗ್ರಹದ ಮುಂದೆ ಕೂಡ ಇದನ್ನು ಇಡಬಹುದು. ಫೋಟೋ ಕೂಡ ಇದ್ದರೆ ತುಂಬಾ ಒಳ್ಳೆಯದು. ಅಥವಾ ನೀವು ಲಕ್ಷ್ಮೀ ದೇವಿದು ಒಂದು ಸ್ಟಿಕ್ಕರನ್ನು ಕೂಡ ಆ ದೇವ್ರ ಮನೆಯ ಒಂದು ಆ ಟೈಲ್ಸ್ಗೆ ನೀವು ಅಂಟಿಸ್ಕೊಳ್ಬಹುದು. ಆ ಗೋಡೆಯಲ್ಲಿ ಅದನ್ನು ಅಂಟಿಸ್ಕೊಳ್ಬೋದು. ಈ ರೀತಿಯೆಲ್ಲ ನೀವು ಸಿದ್ಧತೆಯನ್ನು ಮಾಡ್ಕೊಂಡ್ಮೇಲೆ ನೀವು ದೇವಿಗೆ ಪ್ರಿಯವಾದಂಥ ಯಾವುದಾದ್ರೂ ಮಲ್ಲಿಗೆ ಆಗಿರಬಹುದು, ಬಿಳಿ ಹೂಗಳು ಯಾವುದಾದ್ರೂ ಕೂಡ ಆಗಿರಬಹುದು, ಸೇವಂತಿ ಹೂ ಆಗಿರಬಹುದು, ಆ ಹೂವನ್ನು ಹಾಕಿ ಆ ದೇವಿಗೆ ಅಲಂಕಾರವನ್ನು ಮಾಡಿಕೊಂಡು ಮೊದಲನೇ ದಿವಸ ಇದನ್ನು ಕೈನಲ್ಲಿ ಹಿಡ್ಕೊಂಡು, ಅಂದರೆ ಒಂದು ಕಪ್ಪನ್ನು ತೆಗೆದುಕೊಂಡು ಅದರ ಒಳಗಡೆ ನಾನು ಹೇಳಿದಂಥ ಎಲ್ಲ ಸಾಮಗ್ರಿಗಳನ್ನು ಅದರಲ್ಲಿ ಹಾಕ್ಕೊಂಡು ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಜೊತೆಗೆ ಕೈಯಲ್ಲಿ ಒಂದು ಅಕ್ಷತೆ ಹಾಗೆ ಹೂವನ್ನು ಇಟ್ಕೊಳ್ಳಿ. ಅದರ ಜೊತೆಗೆ ಈ ಒಂದು ಏನಿದೆ ಆ ಕಪ್ ಏನಿದೆ ಅದನ್ನು ಕೈನಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪವನ್ನು ಮಾಡ್ಕೋಬೇಕು. ಸಂಕಲ್ಪ ಮಾಡಬೇಕಾದ್ರೆ ನಿಮ್ಮ ಕೋರಿಕೆ ಏನಿದೆ ಅದನ್ನು ನೀವು ಕೇಳ್ಕೊಳ್ಬೇಕು. ಈಗ ನಿಮಗೆ ಸಾಲ ಇತ್ತು ಅಂತ ಹೇಳಿದ್ರೆ, ನನಗೆ ಸಾಲ ಇದೆ, ಆ ಸಾಲವನ್ನು ತೀರಿಸೋದಕ್ಕೋಸ್ಕರವಾಗಿ ಈ ಒಂದು ಪರಿಹಾರವನ್ನು 21 ದಿನಗಳ ಕಾಲ ನಾನು ಸಂಕಲ್ಪಪೂರ್ವಕವಾಗಿ ಮಾಡ್ತಾ ಇದ್ದೀನಿ ಅಂತ ದೇವಿಯಲ್ಲಿ ಕೇಳ್ಕೋಬೇಕು. ಅಥವಾ ನಿಮಗೆ ಹಣಕಾಸಿಗೆ ಸಂಬಂಧಪಟ್ಟ ಯಾವ ಸಮಸ್ಯೆ ಇದೆಯೋ ಅದನ್ನು ನೀವು ಆ ದೇವಿ ಮುಂದೆ ಇಟ್ಟು ಕೇಳ್ಕೊಳ್ಬೋದು. ಈ ರೀತಿ ನೀವು ಸಂಕಲ್ಪವನ್ನು ಮಾಡಿಕೊಂಡು ದೇವಿಗೆ ಧೂಪ ದೀಪ ನೈವೇದ್ಯವನ್ನು ತೋರಿಸ್ಬೇಕು. ಇದಕ್ಕೂ ಕೂಡ ನೀವು ಧೂಪ ದೀಪ ಆರತಿಯನ್ನೆಲ್ಲ ತೋರಿಸ್ಬಿಟ್ಟು ಆನಂತರ ನೀವು ಇದನ್ನು ದೇವಿಯ ಫೋಟೋ ಮುಂದೆನೇ ಇದನ್ನು ಇಟ್ಬಿಡಬೇಕು. ಇದನ್ನು 21 ದಿನಗಳ ಕಾಲ ಅಲ್ಲೇ ಇಡಬೇಕು. ಅದನ್ನು ಎಲ್ಲೂ ಕೂಡ ತೆಗೆದು ಇಡಬಾರ್ದು. ಅದು ದೇವಿ ಫೋಟೋ ಮುಂದೆನೇ ಇರಬೇಕು. ಪ್ರತಿ ದಿವಸ ಇದಕ್ಕೆ ಒಂದು ಹೂವನ್ನು ಹಾಕಿ 21 ದಿನಗಳ ಕಾಲ ನೀವು ಪೂಜೆಯನ್ನು ಮಾಡ್ತಾ ಬರಬೇಕು. ನೀವು ಇದನ್ನು ಪ್ರಾರಂಭ ಮಾಡಬೇಕಾದ್ರೆ ನಿಮ್ಮ ಒಂದು ಪೀರಿಯಡ್ಸ್ ಏನಿದೆ ಅದನ್ನು ನೋಡಿಕೊಂಡೇ ನೀವು ಶುರು ಮಾಡಿದ್ರೆ ತುಂಬಾ ಒಳ್ಳೆಯದು. ಏಕೆಂದರೆ 21 ದಿನ ನೀವು ಮಧ್ಯದಲ್ಲಿ ಪೀರಿಯಡ್ಸ್ ಬಂತು, ಏನು ಮಾಡೋದು, ಈ ರೀತಿಯೆಲ್ಲ ಗೊಂದಲಗಳು ನಿಮ್ಮಲ್ಲಿ ಇರೋದರಿಂದ ನೀವು ಅದನ್ನೆಲ್ಲ ನೋಡಿಕೊಂಡು ಅದು ಮುಗಿತಾ ಇದ್ದಾಗೇನೆ ಇದನ್ನು ಪ್ರಾರಂಭ ಮಾಡೋದು ತುಂಬಾ ಒಳ್ಳೆಯದು. ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಿದ್ರೆ ತುಂಬ ಒಳ್ಳೆಯದು. ನಿಮಗೆ ಸಾಧ್ಯ ಆಗದೇ ಇದ್ದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಕೂಡ ಇದನ್ನು ಮಾಡ್ಬೋದು. ಈ ರೀತಿಯಾಗಿ ನೀವು ಇದನ್ನು ಮಾಡಿ ನಿಮ್ಮ ಕೋರಿಕೆಯನ್ನು ದೇವಿ ಮುಂದೆ ಇಟ್ಟು ಕೇಳಿಕೊಂಡು ಇದನ್ನು ಅಲ್ಲಿ ಇಟ್ಟು ಬಿಟ್ಬಿಡಬೇಕು. 21 ದಿನಗಳ ಕಾಲ ಪ್ರತಿ ದಿವಸ ಇದಕ್ಕೆ ಧೂಪವನ್ನು ತೋರಿಸ್ತಾ ಬರಬೇಕು. ಅಂದರೆ ನೀವು ಎಂದಿನಂತೆ ಸರಳವಾಗಿ ಯಾವ ರೀತಿ ನೀವು ಪೂಜೆಯನ್ನು ಮಾಡ್ತೀರೋ ಅದನ್ನು ಮಾಡ್ಕೊಂಡು ಬಂದರೆ ಸಾಕು. ಸಂಕಲ್ಪವನ್ನು ಒಂದು ದಿವಸ ಮಾಡಿಕೊಂಡ್ರೆ ಸಾಕು. ಇನ್ನು 21 ದಿನಗಳು ಮುಗಿದ ನಂತರ 22ನೇ ದಿನ ಇದನ್ನು ತೆಗೆದುಕೊಂಡು ಹೋಗಿ ಆ ಸಕ್ಕರೆ ಏನಿದೆ ಅದನ್ನು ಯಾವುದಾದ್ರೂ ಇರುವೆಗಳಿಗೆ ಅದನ್ನು ಹಾಕ್ಬಿಡಬೇಕು. ಇರುವೆ ಗೂಡುಗಳು ಎಲ್ಲಾದರೂ ಇತ್ತು ಅಂದರೆ ಅದನ್ನು ಹಾಕ್ಬಿಡ್ಬೋದು. ಅಥವಾ ಒಂದು ಮರದ ಬುಡದಲ್ಲಿ ಇಟ್ಟರೆ ಇರುವೆಗಳು ಬಂದು ಅದನ್ನು ತಿನ್ಕೊಳ್ಳುತ್ತೆ. ಅಂಥ ಒಂದು ಜಾಗವನ್ನು ನೋಡ್ಕೊಂಡು ಅಲ್ಲಿ ಹಾಕಬೇಕು. ಇನ್ನು ಲವಂಗ ಏನಿದೆ ಅದನ್ನು ಹರಿಯೋ ನೀರಿಗೆ ಬಿಡಬೇಕು.
ಯಾವುದಾದ್ರೂ ಪರವಾಗಿಲ್ಲ, ಒಂದು ಹರಿಯೋ ನೀರಿಗೆ ಅದನ್ನು ಬಿಟ್ಬಿಡಬೇಕು. ಆ ಕಾಯಿನ್ ಏನಿದೆ ನೀವೇ ಅದನ್ನು ಎತ್ತಿ ಒಂದು ಕಡೆ ಇಟ್ಕೋಬೇಕು. ಇದಿಷ್ಟೇ ನೀವು ಮಾಡಬೇಕಾಗಿರೋವಂಥದ್ದು. ಇದಿಷ್ಟನ್ನು ನೀವು ನಂಬಿಕೆ ಇಟ್ಟು ಮಾಡಿ ನೋಡಿ. ಯಾಕೆಂದರೆ ಇದರಲ್ಲಿ ನಂಬಿಕೆ ಅನ್ನೋದು ಬಹಳನೇ ಮುಖ್ಯ. ನೀವು ನಂಬಿಕೆ ಇಟ್ಟು ಈ ಒಂದು ಪರಿಹಾರವನ್ನು ಲಕ್ಷ್ಮೀ ದೇವಿನಲ್ಲಿ ಕೋರಿಕೆಯನ್ನು ಇಟ್ಕೊಂಡು ನೀವು ಮಾಡಿದ್ರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಪರಿಹಾರ ಸಿಗುತ್ತೆ. ಯಾಕೆಂದರೆ ಬಹಳಷ್ಟು ಜನಕ್ಕೆ ಪರಿಹಾರ ಸಿಕ್ಕ ನಂತರದಲ್ಲಿಯೇ ಇದನ್ನು ನಾನು ನಿಮಗೆ ತಿಳಿಸ್ತಾ ಇರೋವಂಥದ್ದು. ಆದ್ದರಿಂದ ನೀವು ಈ ಒಂದು ಪರಿಹಾರವನ್ನು ಒಂದು ಶುಕ್ರವಾರದಂದು ಶುರು ಮಾಡಿಬಿಟ್ಟು 21 ದಿವಸ ಮಾಡಿ ನೋಡಿ. ನಿಮಗೇನಾದರೂ ಇದರಿಂದ ರಿಸಲ್ಟ್ ಸಿಕ್ತು ಅಂತ ಹೇಳಿದ್ರೆ ಖಂಡಿತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಏನಾದರೂ ಅನುಮಾನಗಳಿದ್ದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಒತ್ತಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೆ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಸರ್ವೇ ಜನ ಸುಖಿನೋ ಭವಂತು.